ಮೊದಲೊಂದ್ ಕಾಲ ಇತ್ತು. ಮೊದಲೊಂದ್ ಕಾಲದಾಗ ಮುಂಬೈದ ಮುಂಬೈ ಡಾನ್ಗಳು ಗೆಲ್ತಾ ಇದ್ರೆ, ಈಗ ನಮ್ಮ ಕರ್ನಾಟಕದ ಮಹಾರಾಜರ ಎಂಟ್ರಿ ಆಗೈತಿ. ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಎಸ್, ನಮ್ಮ ಕರ್ನಾಟಕ ಟೀಮ್ ಫೈನಲಿ ಕ್ಲಾಸ್ ಆಗಿ ಎಂಟ್ರಿ ಕೊಡ್ತು. ಸೊ ವಿಡಿಯೋ ಮಾಡ್ಬೇಕಾಯ್ತು. ಬಡಿ ಕಾಲೇಜ್ ಒಂದೈತಿ ನಮಗರೆ, ಈ ಕಾಲೇಜ್ ಇದ್ ನೋಡ್ದು ಒಂದು ಅರ್ಥ ಆಗತೈತಿ. ಸೊ ಎರಡು ಕಂಡಿದ್ದಂಗೆ ಎರಡು ಜೊಕೊಂಡ್ ಹೋಗ್ಬೇಕಲ್ಲ. ಸೊ ಅದಕ್ಕೆ ಐತಿ ಬ್ಯಾಕ್ ಟು ಟಾಪಿಕ್. ಕರ್ನಾಟಕ ತಂಡ ರಣಜಿ 2026 ಐತಿ ಫೈನಲ್ ಹೋಗೈತು. ಉತ್ತರಾಖಂಡನ ಸೋಲಿಸ್ತಾ ಫೈನಲ್ ಯಾರ ಮೇಲೆ ಆಡ್ತಾರೆ ಅಂದ್ರೆ ಅದು ಜಮ್ಮು ಕಾಶ್ಮೀರ್ ಟೀಮ್ ಮೇಲೆ. ಜಮ್ಮು ಕಾಶ್ಮೀರ ಸಕದ ಪ್ಲೇಯರ್ಸ್ ಅವರು. ಅಕ್ಯೂಬ್ ನಬೀದರ್ ಹೆವಿ ಸೌಂಡ್ ಅಂತ ಮಾಡ್ಲತ್ತಾರ, ಎಲ್ಲ ಕಡೆ ವೈರಲ್ ಆಗ್ಲತ್ತಾರ. ಸೊ ಅವ್ರ ಟೀಮ್ ಮೇಲೆ ನಮ್ಮ ಕರ್ನಾಟಕ ಟೀಮ್ ಮ್ಯಾಚ್ ಐತಿ ಫೈನಲ್ ಒಳಗ. ಅದು ಹುಬ್ಳಿ ಒಳಗೆಲ್ಲ ಅಂದರ್ಥ. ಸೊ ಅದಕ್ಕಿಂತ ಮುಂಚೆ ಇವತ್ತು ಈ ಟೆಸ್ಟ್ ಮ್ಯಾಚ್, ಈ ರಣಜಿ ಏನ್ ಉತ್ತರಾಖಂಡದವ್ರ ಮೇಲೆ ಇತ್ತು, ಅದ್ರೊಳಗೆ ಹೆಂಗ್ ಆಡಿದಾರೆ ನಮ್ಮ ಕನ್ನಡ ಪ್ಲೇಯರ್ಸು, ಮತ್ತೆ ಹೆಂಗ್ ಟೆಸ್ಟ್ ಮ್ಯಾಚ್ ಅಂತ ನೋಡ್ಕೋತ ಹೋಗೋಣ. ಹೇಳ್ಬೇಕಾದ್ರೆ ಈ ಟೆಸ್ಟ್ ಮ್ಯಾಚ್ 3 ಮಂದಿ ಎತ್ತಿರ್ತ ಹೇಳ್ಬೇಕು. ಅವ್ರು ಯಾರಪ್ಪ ಅಂದ್ರೆ ಒಂದು KL ರಾಹುಲ್, ಒಂದು ದೇವದತ್ ಪಡಿಕ್ಕಲ್, ಇನ್ನೊಬ್ರು ಸ್ಮರಣ್ ರವಿಚಂದ್ರನ್. 3 ಮಂದಿ ತ್ರಿಮೂರ್ತಿಗಳು. ಅದಕ್ಕೆ ನಾ ಉತ್ತರಾಖಂಡ್ ವಿರುದ್ಧ ತ್ರಿಮೂರ್ತಿಗಳ ಅಬ್ಬರತ್ತ. ಅದಕ್ಕ ನೀವು ನೋಡ್ರಿ, ದೇವದತ್ ಪಡಿಕ್ಕಲ್ 1ನೇ ಇನ್ನಿಂಗ್ಸ್ ಒಳಗೆ 2 ಇನ್ನಿಂಗ್ಸ್ ಸೇರಿ ರನ್ ಹೊಡೆದಾರೆ. ಎಷ್ಟಂದ್ರೆ 32 ರನ್. ದೇವದತ್ ಪಡಿಕ್ಕಲ್ ಅವರು 1ನೇ ಇನ್ನಿಂಗ್ಸ್ ಒಳಗೆ 32 ರನ್ ಹೊಡೆದರು. KL ರಾಹುಲ್ ಅವರು 80 KL ರಾಹುಲ್ ಐತಿ ಅಲ್ಲಿ ಬಂದು 80+ ರನ್ ಹೊಡೆದರು KL ರಾಹುಲ್ ಅವರು. ಆದಾಗಿಂದ ಅವ್ರು KL ರಾಹುಲ್ ಫಸ್ಟ್ ಇನ್ನಿಂಗ್ಸ್ ಒಳಗೆ 141 ರನ್ ಹೊಡೆದರು. ಸೆಕೆಂಡ್ ಇನ್ನಿಂಗ್ಸ್ ಒಳಗೂ 16 ರನ್ ಹೊಡೆದ್ರು. ಏನಂದ್ರು ಸ್ಮರಣ್ ರವಿಚಂದ್ರನ್ ಅಂತ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೇಕು. ಇವರು KL ರಾಹುಲ್ ಹಿಂಗೆ ಆದ್ರೆ ಸ್ಮರಣ್ ರವಿಚಂದ್ರನ್ ಎರಡು ಇನ್ನಿಂಗ್ಸ್ ಒಳಗೆ 100 ಹೊಡೆದಾರ. 1ನೇ ಇನ್ನಿಂಗ್ಸ್ ಒಳಗ 120 ಹೊಡೆದಾರ. ಸೆಕೆಂಡ್ ಇನ್ನಿಂಗ್ಸ್ 120. ಸೊ 2 ಇನ್ನಿಂಗ್ಸ್ ಒಳಗೆ ಸಖತ್ ಆಡಿದ್ರು ಸ್ಮರಣ್ ರವಿಚಂದ್ರನ. ಸೊ 5 ದಿನದ ಮಾಡ್ಬೇಕಾಯ್ತು. ಮಾಡಾಕ ಅಲ್ಲಿ ವರ್ಲ್ಡ್ ಕಪ್, ಈ ಕಡೆ ಇಂಡಿಯಾ ಮ್ಯಾಚು, ಈ ಕಡೆ ಕಾಲೇಜ್ ನೂರ ಒಂದ್ ಕತಿ. ಟೆಸ್ಟ್ ಮ್ಯಾಚ್ ಪೂರ ನೋಡ್ಬೇಕಂದ್ರೆ, ಈಗ ಮ್ಯಾಚ್ ಬಗ್ಗೆ ಹೇಳ್ಬೇಕಾದ್ರೆ ಟೆಸ್ಟ್ ಮ್ಯಾಚ್ ಪೂರ ಹೇಳ್ಬೇಕು ನಿಮ್ಗೆ. ನೋಡ್ಬೇಕು ಟೆಸ್ಟ್ ಮ್ಯಾಚ್ ಪೂರ ನೋಡಿಂದ ನಿಮ್ಗೆ ಹೇಳಕ್ ಬರೋದು. ಸೊ ಹಂಗೆ ನೋಡಕ್ ಬರಲ್ಲ. ಸೊ ಅದಕ್ಕೆ ನಮ್ಗೆ ನೋಡಕ್ ಆಗಿಲ್ಲ ಇದು ಈಗ ಕಾಲೇಜ್ ಸಂಬಂಧ. ಇನ್ ಫೈನಲ್ ಹೆಂಗ ಮಾಡಿ ಬಿಡು ಮಾಡ್ಕೊಂಡ್ ನೋಡ್ಲೇಬೇಕು. ಅದಕ್ಕೆ ನಮ್ ಕರ್ನಾಟಕ ಹೋಗಿದ್ರು ಫೈನಲ್ಕ ನೋಡ್ಲೇಬೇಕಲ್ಲ. ಸೊ ನಾನ್ ನೋಡ್ತೀನಿ, ನೀವು ನೋಡಿರ್ತ ಹೇಳ್ತಾ. ಇನ್ನು ಬಾಲಿಂಗ್ ಒಳಗೆ ನಮ್ ಕಡೆ ಬಂದ್ರ, ಬಾಲಿಂಗ್ ಒಳಗೆ ಎಂತ ಪರ್ಫಾರ್ಮೆನ್ಸ್ ಬಂದೈತಿ. ಮೇನ್ ಅಂದ್ರೆ ನಮ್ಮ ಬಾಲಿಂಗ್ ಒಳಗೆ ಮೇನ್ ದೊಡ್ಡ ಅಸೆಟ್ ಅಂದ್ರೆ ವಿದ್ಯಾಧರ್ ಪಾಟೀಲ್ ಫಸ್ಟ್ ಇನ್ನಿಂಗ್ಸ್ ಒಳಗೆ 15 ಓವರ್ಗದ 40 ರನ್ ಕೊಟ್ಟು ಎಕಾನಮಿ 2.53. ಬರೀ ಒಟ್ಟು ಸವಿ 3 ಎಕಾನಮಿ ತಗೊಳ್ಳು. ಟೆಸ್ಟ್ ನ 3 ಎಕಾನಮಿ ಇತ್ತ ನೆಕ್ಸ್ಟ್ ಲೆವೆಲ್. ಟೆಸ್ಟ್ ನ 3, ODIದಾಗ 6, T20 ಒಳಗೆ 6 ಇದ್ರು ನಡೀತಿತ್ತು. ಅಲ್ಲಿ ಒಂಥರ ನೀವು ಗೋಟ್ ಇದ್ದಂಗ. ವಿದ್ಯಾಧರ್ ಪಾಟೀಲ್ ಫ್ಯೂಚರ್ ಸ್ಟಾರ್ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾ ಟೀಮ್ ಡೆಬ್ಯೂ ಆಗ್ಬೋದು ಅಂತ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಐತಿ ವಿದ್ಯಾಧರ್ ಪಾಟೀಲ್ ಅವ್ರ ಹತ್ರ. ಇವತ್ತು ಇವರು ಸಖತ್ತಾಗಿದ್ರು. ಇನ್ನ ಏನೈತಿ ಅವ್ರ ವೈಶಾಖ್ ವಿಜಯಕುಮಾರ್, ಇವರು ನೆಕ್ಸ್ಟ್ ಲೆವೆಲ್ ಹೇಳ್ಬೇಕು. ಏನಂದ್ರೆ ಇವರು 3 ವಿಕೆಟ್ ಇಲ್ಲೇ ಫಸ್ಟ್ ಇನ್ನಿಂಗ್ಸ್ ಒಳಗೆ 6 ವಿಕೆಟ್ ತಗೊಂಡು ಆಲ್ಮೋಸ್ಟ್ ಇವರ ತಗೊಂಡ್ರು. ಒಂದು ವಿದ್ಯಾಧರ್ ಪಾಟೀಲ್ ಮತ್ತು ವೈಶಾಖ್ ವಿಜಯಕುಮಾರ್. ಶ್ರೇಯಸ್ ಗೋಪಾಲ್ 2 ವಿಕೆಟ್ ತಗೊಂಡ್ರು. ಶ್ರೇಯಸ್ ಗೋಪಾಲ್ 2 ಇನ್ನಿಂಗ್ಸ್ ಒಳಗೆ ವಿಕೆಟ್ ತಗೊಂಡಾರ. ಇದು ಒಂಥರ ಇಂಪ್ರೆಸಿವ್ ಅಂತ ಹೇಳ್ಬೇಕು ನಮ್ಮ ಇವ್ರಂತ್ರ. ಇನ್ನು ಉತ್ತರಾಖಂಡ್ ನೋಡ್ರಿ, ಉತ್ತರಾಖಂಡ್ ಅವ್ರು ಯಾರು ಹೆವಿ ಬಾರಿ ಆಡಿಲ್ಲ. ರೈಚಾದಾನಿ ಅವರೆಲ್ಲ ಆಡ್ಯಾರು, ಮತ್ತ ಆದಿತ್ಯ ರಾವತ್ ಅವ್ರು ಎಲ್ಲ ಆಡ್ಯಾರ. ನಮ್ ಇಂಡಿಯಾದವ್ರು, ನಮ್ ಕರ್ನಾಟಕ ಟೀಮ್ ಬೀಟ ಮಾಡ್ಲಕ್ಕಾಗಿಲ್ಲ. ಇನ್ನೊಂದು ನಮಗ್ ಎಂತ ಹೈ ಸ್ಕೋರ್ ಹೊಡೆದಿದ್ದು ಯಪ್ಪ, ಯಾವ ಪರಿ ಹೇಳಿದ್ರು ಗೊತ್ತ. ನಮ್ ಇಂಡಿಯಾ ಟೀಮ್ ಫಸ್ಟ್ ಇನ್ನಿಂಗ್ಸ್ ಒಳಗ 736. ನನ್ನ ಪ್ರಕಾರ ಅದೇ ರಣಜಿ ಮ್ಯಾಚ್ ಹಿಸ್ಟ್ರಿ ಒಳಗೆ ಯಾರು ಹೊಡೆದಿಲ್ಲ 736. ಒಂದೇ ಇನ್ನಿಂಗ್ಸ್ ಒಳಗೆ 736. ಇಂಟರ್ನ್ಯಾಷನಲ್ ಹೊಡೆದಿರ್ಬೋದು, ಅದನ್ನ ಗೊತ್ತಿಲ್ಲ. ರಣಜಿ ಒಳಗೆ ಯಾರು ಹೊಡೆದಿದ್ದ ನನಗಂತೂ ಗೊತ್ತಿಲ್ಲ. ನನ್ನ ಪ್ರಕಾರ ಇದ ಫಸ್ಟ್ ಅನ್ಕೋತೀನಿ. ಹಂಗೆ ತಪ್ಪಾಗೈತೆ ಹೊಡಿತಾವ ಕಾಮೆಂಟ್ ಮಾಡ್ರಿ. ನಮ್ಮವರು ಫಸ್ಟ್ ಇನ್ನಿಂಗ್ಸ್ 730 ಅಂದ್ರೆ ಇದು ಡ್ರಾ ಆಗೈತಿ. ಈ ಟೆಸ್ಟ್ ಮ್ಯಾಚ್ ಡ್ರಾ ಆದ್ರೂ ನಮ್ಮವ್ರು ಕ್ವಾಲಿಫೈ ಆಗಿದ್ರು. ಅದಕ್ಕಾರ ಆ ಪರಿ ಆಡ್ಯಾರು. ಮೊದ್ಲೇ ಇದು ಮ್ಯಾಚ್ ಗೆದ್ರೆ ಸೋದ್ರ ಅಟ್ಟೆ ಏನಾಕಿತ್, ಗೆದ್ದಿ ಡ್ರಾ ಆಯ್ತು. ಸೊ ನಮ್ಮ ಕರ್ನಾಟಕ ಒಂದು ಪಾಯಿಂಟ್ ಸಿಕ್ಕಿದ ಸಂಬಂಧ ಆರಾಮ್ ಫೈನಲ್ ಕ್ವಾಲಿಫೈ ಆಗಿದ್ರು ನಮ್ಮ ಕರ್ನಾಟಕ ಟೀಮ. ಸೊ ಅದಕ್ಕೆ ಯಾವುದೇ ಚಿಂತೆ ಇಲ್ಲ ನಮಗೆ ಈ ಸಲ ಅಂತೂ. ಇನ್ನು ನೆಕ್ಸ್ಟ್ ನಮ್ಮ ಕರ್ನಾಟಕ ಟೀಮ್ ಫೈನಲ್ಗೆ ಹೆಂಗ್ ರೆಡಿ ಆಗ್ಬೇಕಾರೆ ಫೈನಲ್ಗೆ ಏನಿಲ್ಲ, ಯಾವುದೇ ಪ್ರೆಷರ್ ಇಲ್ಲ, ಯಾರು ನರ್ವಸ್ ಇಲ್ಲ. ಇದಕ್ಕಾರ ನಮ್ಮ ಟೀಮ್ನಾಗ ಇವ್ರತ್ತಿಲ್ಲ. ಇಡೀ ಇದ್ರ ತುಂಬ ಎಲ್ಲ ರಣಜಿ ಪೂರ ಎಲ್ಲ ನಮ್ಮ ಟೀಮ್ನಾಗ ಯಾರು ಆಡಿದ್ರು ಎಲ್ಲರೂ ಪರ್ಫಾರ್ಮೆನ್ಸ್ ಕೊಡೋರು. ಮಯಾಂಕ್ ಅಗರ್ವಾಲ್ ಅವ್ರು ಆಡಿದ್ರು. ಮಯಾಂಕ್ ಅಗರ್ವಾಲ್, ವೈಶಾಖ್ ವಿಜಯಕುಮಾರ್, ದೇವದತ್ ಪಡಿಕ್ಕಲ್. ನೆಕ್ಸ್ಟ್ ನಮ್ಮ KL ರಾಹುಲ್ ಇಂಟರ್ನ್ಯಾಷನಲ್ಗೂ ಸೈ, ಡೊಮೆಸ್ಟಿಕ್ಗೂ ಸೈ. ಏನ್ ಹೇಳ್ಬೇಕು ನಮ್ಮ KL ರಾಹುಲ್ ಅವ್ರ ಬಗ್ಗೆ ಹೇಳಕ್ ಮಾತಿಲ್ಲ. ಸೊ ಅದೇ ತರ KL ರಾಹುಲ್ ಅವ್ರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡತ್ತಾರ. ಹಿಂಗ ಆಡ್ಕೊತ ಹೋಗಿ ಫೈನಲ್ ಒಂದು ಗೆಲ್ಲಿಸ್ಬಿಡ್ರಿ KL ರಾಹುಲ್ ಅವ್ರು ತಿಳಿಯೋದು ಅಷ್ಟೇ. ಇದಕ್ಕಾರ ಓವರ್ ದಿ ಮ್ಯಾಚ್ ಪೂರ ರಣಜಿ ಒಳಗೆ ಏನ್ ಹೇಳ್ತಾರೆ, ಪ್ರತಿ ಮ್ಯಾಚ್ 100 ಇದ್ದದಾವ್. ಒಂದ್ ಇನ್ನಿಂಗ್ಸ್ ಇಲ್ಲದ ಒಂದ್ ಇನ್ನಿಂಗ್ಸ್ ಸಮೀಪ. ಇನ್ನೊಂದು 2ನೇ ಇನ್ನಿಂಗ್ಸ್ ನೋಡ್ರಿ 86 ಹೊಡೆದ.
ಇನ್ನೊಂದ್ ಸ್ವಲ್ಪ ಪುಷ್ ಮಾಡ್ರೆ ಒಂದೇ ಮ್ಯಾಚ್ 200 ಬರೋದು. ಪಡಿಕಲ್ ಅವ್ರೊಂದು ಪಡಿಕಲ್ ಅಂತ ಮುಟ್ಲಾಕ ಆಗಲ್ಲ. ಯಾವಾಗ ಕರ್ನಾಟಕ ರಣಜಿ ಟೀಮಿಗೆ ಈಗ ಯಾರು ದೇವದತ್ ಪಡಿಕಲ್ ಕ್ಯಾಪ್ಟನ್ ಅಂತ ಯಾವಾಗ ಅನೌನ್ಸ್ ಆತು ಅವಾಗಿ ನೋಡಿದ್ವಿ ಹೊಡ್ಲಾತ್ರು. ಈಗತ್ತೇನಿಲ್ಲ, ವಿಜಯ್ ಹಜಾರ್ ಅಂತ ಆಡ್ಕೊತ ಬರ್ಲತ್ತಾರು, ವಿಜಯ್ ಹಜಾರ್ ಸ್ಮ್ಯಾಟ್ ಅಂತಾರೆಲ್ಲ ಆಡ್ಕೊತ ಬರ್ಲತ್ತಾರ. ಕರೆ ಇವಾಗ ಇವ್ರನ್ನ ಕ್ಯಾಪ್ಟನ್ ಅಂತ ಏನ್ ಅನೌನ್ಸ್ ಮಾಡಿದ್ರಲ್ಲ, ರಣಜಿ ಒಳಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ ಒಟ್ಟ ಇವ್ರ ಹಿಸ್ಟ್ರಿ ಇವ್ರು ಹಿಡಿಯೋರೆಲ್ಲ ಸದ್ಯಕ್ಕೆ ಈಗ ರಣಜಿ ಡೊಮೆಸ್ಟಿಕ್ ಒಳಗ. ಸೊ ಹಿಂಗ ಮಾಡಿ IPL ಗಟ್ಟ RCB ಗಟ್ಟ ಆಡಿದ್ರೆ ಇವ್ರ ಮುಟ್ಟಾರ ಯಾರು ಇಲ್ಲ. ಪಕ್ಕ 100% ಬರ್ದು ಕೊಡ್ತು ನಿಮ್ಗೆ. ಸದ್ಯಕ್ಕೆ ಈಗ RCB ಇವ್ರದ ಹೆಸರು ಫಿಕ್ಸ್. ವೆಂಕಟೇಶ್ ಅವ್ರಿಗಿಂತ ಮುಂಚೆ ಇವ್ರದಾರ ಈಗ ಸದ್ಯಕ್ಕೆ. ಸೊ ನೋಡ ಅದೆಲ್ಲ IPL ಟೈಮ್ ನೋಡು. ಸೊ ಇದು ಕರ್ನಾಟಕ ಟೀಮ್ ಮ್ಯಾಚ್ ವಿಡಿಯೋ ಆಗಿರಂದ್ರೆ ಕರ್ನಾಟಕದ ಫೈನಲ್ ಹೋಗೈತು. ಫೈನಲಿ ವಿಜಯ್ ಹಜಾರ್ ರಣಜಿ ಟ್ರೋಫಿ ಒಳಗ. ಸೊ ಬ್ರಿಂಗ್ ಬ್ಯಾಕ್ ದ ಟ್ರೋಫಿ ಅಷ್ಟೇ ಹೇಳೋದು ನಮ್ಮ ಕರ್ನಾಟಕ ಟೀಮ್, ಮತ್ತೆ ಹೇಳೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಲೈಕ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡ್ಕೋರು. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.